4 ಬಾರಿ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಭಾಜನವಾದ ಗ್ರಾಮ ಪಂಚಾಯತ್. ಆನೂರು ಗ್ರಾಮ ಪಂಚಾಯಿತಿ ಸತತ 4 ಬಾರಿ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆ. 3 ಬಾರಿ ಪುರಸ್ಕಾರ ಸ್ವೀಕರಿಸಿದ ಪಂಚಾಯಿತಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ. ಪಿಡಿಒ ಕಾತ್ಯಾಯಿನಿ ಕಾರ್ಯವೈಖರಿಗೆ ಎಲ್ಲೆಡೆ ಭಾರಿ ಮೆಚ್ಚುಗೆ, ಹರ್ಷ ವ್ಯಕ್ತಪಡಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ. ಸತತ 4 ಬಾರಿ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾದ ಗ್ರಾಮ ಪಂಚಾಯಿತಿ 3 ಬಾರಿ ಪ್ರಶಸ್ತಿ ಸ್ವೀಕರಿಸಿದೆ. ಇದು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಿಗೂ ಮಾದರಿ ಅಂದ್ರೆ ತಪ್ಪಾಗಲಾರದು. ಇಷ್ಟಕ್ಕೂ ಯಾವುದು ಈ ಪಂಚಾಯಿತಿ ಅಂತೀರಾ? ಈ ಸ್ಟೋರಿ ನೋಡಿ. ಎಸ್ ವೀಕ್ಷಕರೇ, ಸ್ವಚ್ಛತೆ, ನೈರ್ಮಲ್ಯ, ಕಂದಾಯ ವಸೂಲಿ ಸೇರಿ ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನ ಪರಿಗಣಿಸಿ ನೀಡಲಾಗುವ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ಸತತ 4 ವರ್ಷಗಳಿಂದ ಆಯ್ಕೆಯಾಗ್ತಾ ಬಂದಿದ್ದು 3 ಬಾರಿ ಪ್ರಶಸ್ತಿಯನ್ನು ಸ್ವೀಕರಿಸಿದೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಿಂದ ಡಿಸೆಂಬರ್ 1ರಂದು ಬೆಂಗಳೂರಿನ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಪಾರಿತೋಷಿಕ ಮತ್ತು ಅಭಿನಂದನಾ ಪತ್ರ ನೀಡಿ ಪುರಸ್ಕರಿಸಲಾಗಿದೆ. ಇಲ್ಲಿನ ಪಿಡಿಒ ಕಾತ್ಯಾಯಿನಿ ಮಾತನಾಡ್ತಾ, ಕಳೆದ 5 ವರ್ಷಗಳಿಂದ ಆನೂರು ಗ್ರಾಮ ಪಂಚಾಯಿತಿಯ ಪಿಡಿಒ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದು 4 ಬಾರಿ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದು 3 ಬಾರಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದೇವೆ. ಪಂಚಾಯಿತಿ ವ್ಯಾಪ್ತಿಯ ಎಲ್ಲ 8 ಹಳ್ಳಿಗಳನ್ನು ಸಹ ಅಭಿವೃದ್ಧಿಪಡಿಸಲಾಗಿದ್ದು ಸರ್ಕಾರದಿಂದ ಸಿಗುವಂತಹ ಎಲ್ಲ ಸವಲತ್ತುಗಳನ್ನು ಸಾರ್ವಜನಿಕರಿಗೆ ಸಿಗುವಂತೆ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಈ ಪ್ರಶಸ್ತಿ ಪಡೆದುಕೊಂಡಿದ್ದು ನಮ್ಮ ಮುಂದಿನ ಕೆಲಸ ಕಾರ್ಯಗಳಿಗೆ ಮತ್ತಷ್ಟು ಹುಮ್ಮಸ್ಸನ್ನು ಹೆಚ್ಚಿಸಿದೆ. ನಮ್ಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಹಾಗೂ ಅಧ್ಯಕ್ಷ, ಉಪಾಧ್ಯಕ್ಷರು, ಸದಸ್ಯರು ಸಹ ನಮಗೆ ಸಹಕರಿಸ್ತಾ ಇದ್ದು ಪಂಚಾಯಿತಿ ಅತಿ ವೇಗವಾಗಿ ಬೆಳೀತಿದೆ ಅಂತ ತಿಳಿಸಿದ್ರು. ಆನೂರು ಗ್ರಾಮ ಪಂಚಾಯಿತಿಯ ಪಿಡಿಒ ಆಗಿ ನಾನು ಕಳೆದ 5 ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ 5 ವರ್ಷದಲ್ಲಿ 4 ಬಾರಿ ನಮಗೆ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ನಾಮಿನೇಟ್ ಆಗಿ 3 ಬಾರಿ ನಾನು ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತೇನೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಆಡಳಿತ ಮಂಡಳಿ ಹಾಗೂ ಇಲ್ಲಿನ ಸಾರ್ವಜನಿಕರು ಮತ್ತು ಕೊನೆಗೆ ನಮ್ಮ ಸಿಬ್ಬಂದಿ. ಸೊ ಎಲ್ಲರೂ ಸೇರಿ ನಮ್ಮ ಒಂದು ಹೈಯರ್ ಆಫೀಸರ್ಸ್ನ ಮಾರ್ಗದರ್ಶನದ ಮೇರೆಗೆ ಹಾಗೂ ಸರ್ಕಾರದ ಮಾರ್ಗಸೂಚಿಗಳ ಅನ್ವಯ ನಾವು ಡೆವಲಪ್ಮೆಂಟ್ನ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡಬೇಕು ಅಂತಾನೆ ನಾವು ತೀರ್ಮಾನ ತಗೊಂಡಿದ್ವಿ. ಅದರ ಪ್ರಕಾರ ನಮ್ಮ ಪಂಚಾಯಿತಿ ಒಂದು ಚಿಲ್ಡ್ರನ್ ಫ್ರೆಂಡ್ಲಿ ಪಂಚಾಯತ್ ಗುರುತಿಸ್ಕೊಂಡಿತ್ತು. ಹಾಗಾಗಿ ಮಕ್ಕಳಿಗೆ ಶಿಕ್ಷಣ ಅಂದ್ರೆ ಅಂಗನವಾಡಿಯಿಂದ ಇರ್ಬೋದು, ಗವರ್ಮೆಂಟ್ ಸ್ಕೂಲ್ಸ್ ಇರ್ಬೋದು, ಪ್ರತಿ 8 ಹಳ್ಳಿಯಲ್ಲೂ ಕೂಡ ನಾವು ಎಲ್ಲಾನ ರೆನೋವೇಟ್ ಮಾಡಿ ಡೆವಲಪ್ಮೆಂಟ್ ಮಾಡಿದೀವಿ. ಹಾಗೇನೆ ಒಂದು ಮೂಲಭೂತ ಸೌಕರ್ಯಗಳು ಕೊಡೋದ್ರ ವಿಚಾರವಾಗಿ ಆಗಿರ್ಬೋದು, ಮತ್ತೆ ಸೋಲಾರ್ ಲೈಟ್ಸ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡಿರೋದು, ಹೈಮಾಸ್ ಲೈಟ್ಸ್ ಕೊಟ್ಟಿರೋದು, ಆಮೇಲೆ ಡ್ರೈನ್ಸ್, ಪ್ರತಿಯೊಂದು SLWM ವರ್ಕ್ಸ್ ಆಗಿರ್ಬೋದು, ಪ್ರತಿಯೊಂದು ವರ್ಕ್ ಅನ್ನ ಕೂಡ ನಾವು ಲಿಫ್ಟ್ ಮಾಡಿ ನಮ್ಮ ಆನೂರು ಗ್ರಾಮ ಪಂಚಾಯತಿನ ಒಂದು ಮಾಡೆಲ್ ಗ್ರಾಮ ಪಂಚಾಯತಿಯಾಗಿ ನಾವು ಪರಿವರ್ತನೆ ಮಾಡಲಿಕ್ಕೆ ನಮಗೆ ಸತತವಾಗಿ ನಮ್ಮ ಹೈಯರ್ ಆಫೀಸರ್ಸ್ ಮಾರ್ಗದರ್ಶನ ಕೊಡ್ತಾನೆ ಬಂದ್ರು. ಹಾಗಾಗಿ ಇದೆಲ್ಲ ಒಂದು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಸೊ ನ್ಯಾಷನಲ್ ಅವಾರ್ಡ್ ಕೂಡ ನಾವು ನಾಮಿನೇಟ್ ಆಗಿದ್ವಿ. ಬಟ್ ಆ ವರ್ಷ ಪ್ರೈಸ್ ಅಮೌಂಟ್ ಅನ್ನ 1 ಕೋಟಿಗೆ ಹೆಚ್ಚಿಸಿದ್ದಕ್ಕೆ ನಾವು ಪಡಿಲಿಕ್ಕೆ ಆಗ್ಲಿಲ್ಲ. ಸೊ ಈ ಬಾರಿ ನಾವು ಅದನ್ನ ನಿರೀಕ್ಷೆಯಲ್ಲಿ ಇದ್ದೀವಿ. ಹಾಗೆ ನಮ್ಮ ಪಂಚಾಯತಿ ಒಂದು ಓಲ್ಡ್ ಬಿಲ್ಡಿಂಗ್ ಆಗಿದೆ. ಇದಕ್ಕೂ ಕೂಡ ನಾವು 1 ಎಕರೆ 14 ಗುಂಟೆ ಜಾಗವನ್ನ ಸರ್ಕಾರದಿಂದನೇ ನಾವು ಪಡ್ಕೊಂಡಿದೀವಿ. ಆಮೇಲೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ. ಸೊ ಆ ಒಂದು ಹೊಸ ಪಂಚಾಯತಿ ಕಟ್ಟಿದ್ರೆ ಡೆಫಿನೆಟ್ಲಿ ಈ ಒಂದು ಪಂಚಾಯತಿಲಿ 5 ವರ್ಷ ನನಗೇನು ಸೇವೆ ಸಲ್ಲಿಸಿದ್ದಕ್ಕೆ ಅವಕಾಶ ಸಿಕ್ಕಿದೆ, ಒಂದು ಕಂಪ್ಲೀಟ್ ಓವರ್ ಆಲ್ ಡೆವಲಪ್ಮೆಂಟ್ ಮಾಡಿರೋ ಖುಷಿ ಕೂಡ ನನಗಿರುತ್ತೆ ಅಂತ ಹೇಳ್ತಾ ಈ ಪ್ರಶಸ್ತಿ ಬಂದಿರೋದಕ್ಕೆ ಬಹಳಷ್ಟು ಖುಷಿಯಾಗಿದೆ. ಇನ್ನಷ್ಟು ಉತ್ತೇಜನ ಕೊಡ್ತಾ ಇದೆ. ಇನ್ನಷ್ಟು ಹೊಸ ಕಾಮಗಾರಿಗಳನ್ನ ನಾನು ಮಾಡ್ತೀನಿ ಅಂತ ಒಂದು ಅಪೇಕ್ಷೆ ಪಡ್ತಾ ನನ್ನ ಒಂದು ಮಾತು ಮುಗಿಸ್ತೇನೆ. ಸರ್ಕಾರದಿಂದ 25 ಲಕ್ಷ ನಮಗೆ ಬಿಡುಗಡೆ ಆಗ್ತಾ ಇದೆ. 25 ಲಕ್ಷ ಸರ್ಕಾರದಿಂದ. ಆಮೇಲೆ ನರೇಗಾ ಮತ್ತೆ ನಮ್ಮ ವರ್ಗ 1 ಇದನ್ನ ಎಲ್ಲ ಒಂದು ಕನ್ವರ್ಜೆನ್ಸ್ ಮಾಡಿ ನಾವು 1 ಕೋಟಿಗೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೀವಿ. ಈಗಾಗಲೇ ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ. ಸೊ ಇನ್ನೊಂದು 6 ಮಂತ್ಸ್ ಅಲ್ಲಿ ನಾವು ಒಂದು ಹೊಸ ಬಿಲ್ಡಿಂಗ್ ಅನ್ನ ಕಂಪ್ಲೀಷನ್ ಮಾಡ್ತೀವಿ ಅಂತ ಹೇಳ್ತೇನೆ. ಕಂಪ್ಲೀಟ್ ಆಗಿ ಪಬ್ಲಿಕ್ ಫ್ರೆಂಡ್ಲಿ ಮತ್ತೆ ಅಫಿಷಿಯಲ್ ಫ್ರೆಂಡ್ಲಿ ಪಂಚಾಯತ್ ಅಂದ್ರೆ ನಾನು ಆನೂರ್ ಅಂತ ನನ್ನ ಜಿಲ್ಲೆಗೆ ನಾನು ಹೆಮ್ಮೆಯಾಗಿ ಹೇಳ್ತೇನೆ. ಸೊ ಇಲ್ಲಿವರೆಗೂ ಅಷ್ಟೇ ಒಂದು ಜನ ನಮ್ಗೆ ಯಾವ ತರ ಸಪೋರ್ಟ್ ಕೊಡ್ತಿದ್ದಾರೆ ಅಂದ್ರೆ ಬಹುಶಃ ಎಲ್ಲಾ ಪಿಡಿಒಸ್ಗೂ ಆನೂರ್ ಅಂದ್ರೆ ಒಂಥರ ವರ್ಕ್ ಮಾಡಕ್ಕೆ ತುಂಬಾ ಎಕ್ಸ್ಪೋಜರ್ ಇದೆ. ಇಲ್ಲಿ ಅಷ್ಟು ಪಬ್ಲಿಕ್ ಸಪೋರ್ಟ್. ಮತ್ತೆ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ಏನಿದೆ ಅವರು ಏನೇ ಈ ತರದ್ ಮಾಡೋಣ ಅಂತ ಹೇಳಿದ್ರೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ನಮ್ಮ ಸಿಬ್ಬಂದಿ ಕೂಡ ಅಷ್ಟೇ ಇಲ್ಲಿನ ಒಂದು ಬಿಲ್ ಕಲೆಕ್ಟರು, DEO ಮತ್ತೆ ನಾನು ಅಷ್ಟೇ ಇರೋದು. ನಮ್ಗೆ ಒಂದು ಸೆಕ್ರೆಟರಿ ಆಗ್ಲಿ SDA ಆಗ್ಲಿ ಇಲ್ಲ. ಆದ್ರೂ ಕೂಡ ನಾವು ಎಲ್ಲಾ ಕೆಲಸಗಳನ್ನ ಈ
ಏನಿದೆ ಇನ್ ಟೈಮಲ್ಲಿ ಆಕ್ಯುರೇಟ್ ಆಗಿ ನಾವು ಮಾಡ್ತಿದ್ದೀವಿ. ಇನ್ನು ಈ ವೇಳೆ ಮಾತನಾಡಿದ ಆನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಪ್ತಿ ಹೊಸಳ್ಳಿ ಪ್ರಕಾಶ್, ನಮ್ಮ ಪಂಚಾಯಿತಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಬಂದಿದ್ದು ತಾಲೂಕಿನ ಕೀರ್ತಿಯನ್ನು ಹೆಚ್ಚಿದೆ. ನಮ್ಮ ಪಂಚಾಯಿತಿಯ ಪಿಡಿಒ ಅವರ ಕಾರ್ಯವೈಖರಿಯಿಂದ ಇದೆಲ್ಲ ಸಾಧ್ಯವಾಗಿದೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿಯೂ ಈ ರೀತಿ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಿದ್ರೆ ತಾಲೂಕಿನ ಎಲ್ಲ ಪಂಚಾಯಿತಿಗಳು ಉನ್ನತ ಮಟ್ಟಕ್ಕೆ ತಲುಪ್ತವೆ ಅಂತ ತಿಳಿಸಿದರು. ಒಂದು ಜವಾಬ್ದಾರಿಯಿಂದ ಕೆಲಸ ಮಾಡಿ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಒಂದು ಪಂಚಾಯಿತಿ ಅಧಿಕಾರಿ ಪಿಡಿಒ ಅಧಿಕಾರಿಗಳಿಂದ ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕು. ಇಲ್ಲಾಂದರೆ ಪಂಚಾಯತಿ ಯಾವುದು ಡೆವಲಪ್ಮೆಂಟ್ ಆಗಲ್ಲ. ಯಾಕಂದರೆ ಅವರು ಕಷ್ಟ ಬಿದ್ದು ನಮ್ಮ ಮನೆ ನಮ್ಮ ಸಂಸಾರ ಮಾಡಿದ್ರೆ ಅವರು ಬಾಳಪ್ಪ ನಮ್ಮ ಸಂಬಳ ಬರ್ತದ ತಿನ್ಕೊಂಡು ಮಾಡ್ಕೊಳೋದು ಅದು ಅಭಿವೃದ್ಧಿ ಆಗೋದಿಲ್ಲ. ಒಳ್ಳೆಯ ಅಧಿಕಾರಿ ಪಿಡಿಒ ಸಿಕ್ಕಿದ್ದಾರೆ, ಡೆವಲಪ್ಮೆಂಟ್ ಆಗಿದೆ. ನಮ್ಮ 3 ಸಲ ಸತತವಾಗಿ ನಮ್ಮ ಗಾಂಧಿ ಪುರಸ್ಕಾರ ಅಂತ ನಮ್ಮ ಪಂಚಾಯತ್ಗೆ ಕೊಟ್ಟಿದ್ದಾರೆ, ಅಭಿನಂದನೆ ಹೇಳಬೇಕಾಗಿದೆ. ಅದೇ ಥರನೇ ನಮ್ಮ ಈ ಗೌರ್ಮೆಂಟ್ ಮಾಡಿರೋ ಇದು ಈಗ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಈ ಸೊತ್ತು ಮೊದಲು ಗ್ರಾಮಟನ ಇತ್ತು, ಈ ಸೊತ್ತು ಮಾಡೋಕ್ಕೆ ಸೊರೈಡ್ ಇದರಲ್ಲಿ ಕೊಡ್ತಾ ಇಲ್ಲ. ಪ್ರತಿಯೊಂದಕ್ಕೂ ಒಬ್ಬ ಬಡವರಿಗೆ ಒಂದು ಹಕ್ಕನ್ನು ಸಿಗ್ತಾ ಇದೆ ಇವತ್ತು. ಯಾಕಂದರೆ ಒಂದು ಲೋನ್ ಮಾಡಬೇಕಾದ್ರೆ ಬೇರೆ 2 ಎಕರೆ 3 ಎಕರೆ 5 ಲಕ್ಷ ಪಾಣಿ ಬೇಕು. ಇವಾಗೇನಿಲ್ಲ, ಪಂಚಾಯಿತಿಯಲ್ಲಿ ಒಂದು ಜೀಸೆಟ್ ಮಾಡಿಕೊಟ್ರೆ ಒಂದು ಬಡವರಿಗೆ ಮನೆ ಕಟ್ಟೋದಕ್ಕೆ ಒಂದು ಅವಕಾಶ ಕೊಟ್ಟಿದೆ ಗೌರ್ಮೆಂಟ್. ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಳ್ಳೆ ಅಭಿಪ್ರಾಯ ಹೇಳಿ ಬಡವರಿಗೆ ಒಳ್ಳೆ ಆದೇಶ ಮಾಡಿದ್ದಾರೆ. ಅವ್ರು ಅಭಿನಂದನೆ ಹೇಳಬೇಕು ನಮ್ಮ ಸಿದ್ದರಾಮಯ್ಯಗೆ, DK ಶಿವಕುಮಾರ್ಗೆ, ನನ್ನ ಪಂಚಾಯತ್ ಮಿನಿಸ್ಟರ್ ಪಂಚಾಯತ್ ಅಧಿಕಾರಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಅಭಿನಂದನೆ ಹೇಳಬೇಕು ನಾವು. ಒಟ್ಟಾರೆ ಸತತ 4 ಬಾರಿ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾಗಿ 3 ಬಾರಿ ಪ್ರಶಸ್ತಿ ಸ್ವೀಕರಿಸಿ ತಾಲೂಕಿಗೆ ಕೀರ್ತಿ ಹೆಚ್ಚಿಸಿದೆ ಅಂದರೆ ತಪ್ಪಾಗಲಾರದು. ಇನ್ನು ಇಲ್ಲಿನ ಪಿಡಿಒ ಕ್ಯಾಥ್ಯಾಯಿನಿಯವರ ಕಾರ್ಯವೈಖರಿಗೆ ಸಾರ್ವಜನಿಕರು ಸಹ ಫುಲ್ ಫಿದಾ ಆಗಿದ್ದಾರೆ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ. ಗ್ರಾಮ ಪಂಚಾಯಿತಿ